ಸಂಘಟನೆ ಅನ್ನೋ ಶಬ್ದವನ್ನ ಮತ್ತೆ ಪ್ರಸ್ತಾಪ ಮಾಡ್ತೀನಿ ನಾನು ಇದಕ್ಕೆ ಮುಂಚೆನೂ ಕೂಡ ಅನೇಕ ವೇದಿಕೆಗಳಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂತಲ್ಲಿ. ಕರ್ನಾಟಕದಲ್ಲಿ 2 ಸಂಘಟನೆಗಳು. ನಾ ಹೇಳಿದ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಇಷ್ಟ ಆಗದೆ ಇದ್ರು ಯೋಚನೆ ಮಾಡಿ ಅಂತ ಕೈ ಮುಗಿದು ಕೇಳ್ತೀನಿ. 2 ಸಂಘಟನೆಗಳು ನಿರಂತರವಾಗಿ ಅನೇಕರ ತಂತ್ರಕ್ಕೆ, ಅನೇಕರ ಷಡ್ಯಂತ್ರಕ್ಕೊಳಗಾಗಿ ಅದು ಸಣ್ಣದಾಗ್ತಾ ಬಂತು. ಹಾಗಾಗಿ ಅವುಗಳಿಂದ ಏನ್ ಬಹಳ ಲಾಭ ಸಮಾಜಕ್ಕೆ ಆಗ್ಬೇಕಾಗಿತ್ತು ಅದಾಗ್ಲಿಲ್ಲ. ಅದರಲ್ಲಿ ಒಂದು ರೈತ ಸಂಘಟನೆಗಳು, 2ನೇ ದಲಿತ ಸಂಘಟನೆಗಳು. ಯಾರ್ಯಾರಿಗೋ ಸಾಧನರಾದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ರೈತ ಸಂಘಟನೆಗಳಿದಾವೆ ಅಂತ ಕೇಳಿದ್ರೆ ಇದನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಯಾರಿಗಾದ್ರೂ ಇದು ಟೀಕೆ ಅಂತ ಅನ್ಸಿದ್ರೆ ದಯವಿಟ್ಟು ತೆಗೆದುಬಿಡಿ. ಇದನ್ನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ದುಃಖದಿಂದ ಹೇಳ್ತಾ ಇದ್ದೀನಿ ಅಂತ. ಹೀಗೆ ಆಗ್ಬಾರ್ದಾಗಿತ್ತು ಅಂತ ಅನೇಕ ಸಲ ಅನ್ಸುತ್ತಲ್ಲ, ಹಾಗೆ ಈಗ ಆಗ್ಬಾರ್ದಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ರೈತ ಸಂಘ ಇದೆ ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳಿ ಅನ್ಸಲ್ಲ. ಅಕಸ್ಮಾತ್ ಒಂದೇ ರೈತ ಸಂಘ ಇದ್ದಿದ್ರೆ ಇವತ್ತು ನಮ್ಮ ರಾಜ್ಯ ಹೇಗಿರ್ತಿತ್ತು, ನಮ್ಮ ರಾಜ್ಯದ ರೈತರ ಸ್ಥಿತಿ ಹೇಗಿರ್ತಿತ್ತು, ಅಥವಾ ನಮ್ಮ ರಾಜ್ಯದ ರೈತರ ಧ್ವನಿ ಹೇಗಿರ್ತಿತ್ತು ಅನ್ನೋದನ್ನ ಯೋಚನೆ ಮಾಡಿ ಅಂತ. ಹಾಗೆ ಸಂಘಟನೆಗಳೇನೆ ಅನೇಕ ಆಗ್ಬೋದು ಅನ್ಸಲೆ. ಹಾಗೆ ಧ್ವನಿಯೂ ಕೂಡ ಅನೇಕ ದಲಿತ ಸಂಘಟನೆಗಳದ್ದು ಧ್ವನಿ ಕೂಡ ಅನೇಕ ಆಗ್ಬಿಟ್ಟಿದೆ ಅನ್ಸಲೆ. ಧ್ವನಿ ಏಕ ಆಗಿರ್ಬೇಕು. ಸಂಘಟನೆ ಭೌಗೋಳಿಕ ಕಾರಣಕ್ಕೆ ಬೇರೆ ಬೇರೆ ಆಗಬಹುದು, ಸಂಘಟನೆ ವ್ಯಕ್ತಿಗಳ ಕಾರಣಕ್ಕೆ ಬೇರೆ ಬೇರೆ ಆಗ್ಬೋದು ಒಂದಲೆ. ಆದ್ರೆ ಧ್ವನಿ ಒಂದೇ ಇರುತ್ತಾ? ಧ್ವನಿ ಒಂದೇ ಇರಬೇಕು ಅಂತ ಇಷ್ಟಪಡ್ತಕ್ಕಂಥ, ಧ್ವನಿ ಒಂದೇ ಇರ್ಲಿಕ್ಕೆ ಸಹಾಯಕ ಆಗ್ಬೋದಾಗಿರ್ತಕ್ಕಂಥ, ಏನನ್ ಬೇಕಾದ್ರೂ ಮಾಡಕ್ ಸಿದ್ಧ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಇವತ್ತು 2 ಸಂಘಟನೆಗಳು ಏನ್ ಅನೇಕ ಕವಲುಗಳಾಗಿ ಹೊಡೆದಿದೆಯೋ ಇವೆಲ್ಲ ಒಟ್ಟಿಗೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಆಶಯವನ್ನು ಹೇಳಿದ್ರಲ್ಲ ಅಂತಲ್ಲಿ, ಸಮಾಜವನ್ನು ಮೇಲೆ ಎತ್ತಬೇಕು ಅಂತ ಆದ್ರೆ ಮೊದಲನೇ ವ್ಯಕ್ತಿ ಶಿಕ್ಷಣ ಆಗ್ಬೇಕು, ಹಾಗೆ 2ನೇ ಸಮಾಜ ಸಂಘಟಿತ ಆಗ್ಬೇಕು. ಆ ಸಂಘಟನೆ ಅಂತಕ್ಕಂಥ ಶಕ್ತಿ ಏನಿದೆ ಅದು ಒಟ್ಟಾಗಿದ್ದಾಗ ಅಂತ. ಸಂಘೇ ಶಕ್ತಿ ಕಲವು ಯುಗ ಏನ ಒಟ್ಟಿಗೆ ಇದ್ರೆ ಕಲಿಯುಗದಲ್ಲಿ ಬಲ. ಎಷ್ಟೇ ಭಿನ್ನಮತ ಇರ್ಬೋದು ನಮ್ಮ ಹತ್ರ, ಎಷ್ಟೇ ಆಕಾಂಕ್ಷೆಗಳಿರ್ಬೋದು, ಯಾವ್ದು ಬೇಕಾದ್ರೆ ಇರ್ಬೋದಾ, ಆದ್ರೆ ಸಂಘೇ ಶಕ್ತಿ ಕಲವು ಯುಗ ಒಟ್ಟಿಗೆ ಇದ್ರೆ ಕಲಿಯುಗದಲ್ಲಿ ಅದೊಂದು ಶಕ್ತಿ. ಕಲಿಯುಗದಲ್ಲಿ ಭಗವಂತ ಬರ್ತಾರೆ ಅಂತ ಏನಿಲ್ಲ ಅಂತ. ಕಲಿಯುಗದಲ್ಲಿ ಭಗವಂತ ಹೇಳ್ತಾನೆ, ಎಲ್ಲಿ ಒಟ್ಟಿಗೆ ಇದ್ದಾರೋ ಜನ ಅಲ್ಲಿ ನಾನು ಇರ್ತೀನಿ, ಒಟ್ಟಿಗಿದ್ದು ಒಳ್ಳೇದು ಎಲ್ಲೋ ಯೋಚನೆ ಮಾಡ್ತಾರೋ ಅಲ್ಲಿ ನಾನು ಇರ್ತೀನಿ. ಹೀಗೆ ಇವತ್ತು ಆ ಸಂಕ್ರಮಣದ ಕಾಲದಲ್ಲಿ ನಾನು ಮತ್ತೊಂದ್ಸಲಿ ಇಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರ ಅಭಿನಂದನಾ ಸಮಾರಂಭವನ್ನ ಒಂದು ನೆಪವಾಗಿ ಇಟ್ಕೊಂಡು ಒಂದ್ಸಲಿ ಮತ್ತೊಂದ್ಸಲಿ ನಾನು ಸಮಾಜದ ಎಲ್ಲ ಬಂಧುಗಳೆಲ್ಲ ನಾನು ಮನವಿ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತೀನಿ. ಒಂದ್ಸಲಿ ನಮ್ಮ ಸಂಘಟನೆ ಮತ್ತಷ್ಟು ಗಟ್ಟಿ ಆಗ್ಬೇಕು. ಯಾರೋ ಕೆಲವು ವ್ಯಕ್ತಿಗಳಿಗೋಸ್ಕರ ನಾವು ಸಂಘಟಿತರಾಗಬೇಕಾಗಿರೋದಲ್ಲ ಅನ್ಸಲ್ಲ. ಅನ್ಯಾಯದ ವಿರುದ್ಧ ಹೋರಾಟಕ್ಕೂ ನಾವು ಸಂಘಟಿತರಾಗಿರ್ಬೇಕು, ಸಮಾಜದ ಏಳಿಗೆಗೋಸ್ಕರ ಕೂಡ ನಾವು ಸಂಘಟಿತರಾಗಬೇಕು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತರೋದ್ರಲ್ಲಿ ನಮ್ದು ರಾಜಕೀಯ ಭಿನ್ನತೆ ಇಲ್ಲ, ಇದು ಸ್ಪಷ್ಟ ಆಗ್ಬೇಕು ಅನ್ಸಲೆ. ಸಮಾಜದ ಉನ್ನತಿಯ ವಿಷಯದಲ್ಲೂ ನಾವು ರಾಜಕೀಯ ಭಿನ್ನತೆಯನ್ನು ತೋರ್ಪಡಿಸೋದಿಲ್ಲ ಅಂತಕ್ಕಂಥ ಸಂಕಲ್ಪ ಇರ್ತಕ್ಕಂಥ 100 ಮುಖಂಡರುಗಳು ಇವತ್ತು ಒಟ್ಟಾಗಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ ಅನ್ಸಲೆ. ಇವತ್ತಿನ ಈ ಸನ್ಮಾನ ಸಮಾರಂಭದಲ್ಲಿ ನನಗೆ ಆನಂದ ಆಗಿದ್ದೇನು ಅಂತ ಕೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಅದನ್ನು ಉಲ್ಲೇಖ ಮಾಡ್ತಾ ಪ್ರಾರಂಭದಲ್ಲೇ ಹೇಳಿದೆ, ಭಾರತೀಯ ಜನತಾ ಪಕ್ಷವನ್ನು ಒಪ್ಪದೇ ಇರ್ತಕ್ಕಂಥ ಬಹಳ ಜನ ಕೂಡ ಬಂದಿರ್ಬೋದು ಇಲ್ಲಿ ಅಂತಾನೆ, ಬಂದಿದ್ದೀರಿ ಅಂತ ಕೂಡ ವಿಶ್ವಾಸದಿಂದ ಹೇಳ್ತೀನಿ ನಾನು ಅಂತಾನೆ. ಇದು ರಾಜಕೀಯದ ಚೌಕಟ್ಟನ್ನ ಮೀರಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಜಾಗಕ್ಕೆ ಹೋಗಿರ್ತಕ್ಕಂಥದ್ದನ್ನ ಆರೋಗ್ಯಕರವಾಗಿ ಯೋಚನೆ ಮಾಡಿ ಖುಷಿಯಲ್ಲಿ ಆನಂದದಲ್ಲಿ ಬಂದಿರತಕ್ಕಂಥ 100 ಜನ ಇವತ್ತಿಲ್ಲಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವ್ಯಕ್ತಿಯಾಗಿ ಒಂದು ಸನ್ಮಾನ ನಡೆಯುತ್ತೆ. ಅವ್ರ ಕುಟುಂಬದ ಎಲ್ಲ ಸನ್ಮಿತ್ರರಿಗೆ ಅವ್ರ ಸನ್ಮಾನದಿಂದ ಆನಂದ ಆಗುತ್ತೆ. ಸಮಾಜಕ್ಕೇನು ಅಂತ ಕೇಳಿದ್ರೆ, ನಾನು ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡೋದಿಷ್ಟೇ, ಇಲ್ಲಿಂದ ನಮ್ದು ಒಂದು ಸ್ವಲ್ಪ ಹೊಸದಾಗಿ ಏನಾದರೂ ಆರಂಭ ಆಗ್ಬೇಕು ಅಂತ. 10 ಹಲವು ಕವಲುಗಳಾಗಿರೋರು ನಿಧಾನಕ್ಕೆ ನಾವು ಒಟ್ಟಾಗ್ಲಿಕ್ಕೆ ಆರಂಭ ಆಗಬೇಕು. ಸಮಾಜದ ವಿಷಯಗಳಲ್ಲಿ, ಸಮಾಜದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದ್ರಲ್ಲಿ, ಸಮಾಜದ ಏಳಿಗೆ ವಿಷಯದಲ್ಲಿ ಹೋರಾಡೋದ್ರಲ್ಲಿ ನಮ್ಮ ಹತ್ರ 2 ಧ್ವನಿ ಇಲ್ಲ, ನಮ್ದು ಒಂದೇ ಧ್ವನಿ ಅಂತ ಆಗ್ಬೇಕು. ನಮ್ದು ಒಂದೇ ಧ್ವನಿ. ಕೂತ್ಕೊಳ್ಳಕ್ ಹಲವು ಕುರ್ಚಿ ಇರಲಿ, ಆದ್ರೆ ಧ್ವನಿ ಮಾತ್ರ ಒಂದೇ ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದ ಜೊತೆಗೆ ಇವತ್ತಿನ ಸನ್ಮಾನ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಹಾರೈಸಿದ್ರೆ ನಾನು ಅನ್ಕೊಳ್ತೀನಿ ಸನ್ಮಾನದ ಕಾರ್ಯಕ್ರಮ ಕೂಡ ಸಾರ್ಥಕ ಆಗುತ್ತೆ. ಯಾಕಂದ್ರೆ ಆಯೋಜಕರಲ್ಲಿ ಅನೇಕರು, ಮತ್ ನಾನು ಹೇಳ್ತೀನಿ ಒಂದ್ಸಲಿ, ಅದೇನೋ ಬಿಜೆಪಿ ಬೆಂಬಲಿಗರಲ್ಲ, ಆಯೋಜಕರಲ್ಲಿ ಅನೇಕರು, ಅವರೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಡಿತ ಕೂಡ ಅದೇ. ಈ ಸಮಾಜ ವೇಗ ಅವಕಾಶ ಸಿಗ್ತಾ ಇರಬೇಕಾದ್ರೆ, ವ್ಯವಸ್ಥೆಗಳು ಪೂರಕ ಆಗ್ತಾ ಇರಬೇಕಾದ್ರೆ, ಆಪರ್ಚುನಿಟೀಸ್ ಆರ್ ಓಪನ್. ಹಾಗೆ
ವ್ಯವಸ್ಥೆಗಳು ಪೂರಕವಾಗಿ ಬದಲಾಗ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಮಾನಸಿಕತೆಗಳು ಕೂಡ ಬದಲಾಗ್ತಾ ಇರತಕ್ಕಂಥ ದಿನಗಳಲ್ಲಿ ನಾವೊಂದು ಬಹುದೊಡ್ಡ ಬದಲಾವಣೆಗೆ ನಾವು ತೆರೆದುಕೊಳ್ಬೇಕು, ಒಗ್ಗಟ್ಟಿನಿಂದ ತೆರೆದುಕೊಳ್ಬೇಕು ಅನ್ಸಲೆ. ನಮ್ಮೆಲ್ಲರ ಮನಸ್ಸುಗಳು ಈ ಸಮಾಜವನ್ನ ಮತ್ತಷ್ಟು ಏಳಿಗೆಯ ದಿಕ್ಕಿನಲ್ಲಿ, ಶಿಕ್ಷಣದ ದಿಕ್ಕಿನಿಂದ, ಅವಕಾಶಗಳ ದೃಷ್ಟಿಯಿಂದ, ಎಲ್ಲ ತರದ ಅವಕಾಶಗಳ ದೃಷ್ಟಿಯಿಂದ ಮೇಲೆತ್ಕೊಂಡು ಬರೋ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಮಾತ್ರ ಹಾರೈಸ್ತಾ, ಆ ಸಂಕಲ್ಪದ ಜೊತೆಗೆ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನುವಂಥ ನಂಬಿಕೆಯಿಂದ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಛಲವಾದಿ ನಾರಾಯಣ ಸ್ವಾಮಿಯವರ ರಾಜಕೀಯ ಜೀವನದಲ್ಲಿ, ಅವರ ಕೌಟುಂಬಿಕ ಜೀವನಕ್ಕೆ, ಅವರ ವೈಯಕ್ತಿಕ ಜೀವನಕ್ಕೆ ಇರಲಿ ಅಂತ ಹೇಳಿ, ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವೂ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.